ಆದರೆ ಇವ್ರಿಗೆ ದೆವ್ವ ಭೂತ ಅನ್ನೋದ್ರ ಮೇಲೆಲ್ಲ ನಂಬಿಕೆ ಇರಲ್ಲ. ಹಾಗೆ ಎಲ್ಲೋ ಒಂದು ಕಡೆ ಇದ್ರ ಮೇಲೆ ಕ್ಯೂರಿಯಾಸಿಟಿನೂ ಇರುತ್ತೆ. ಆದರೆ ರಿಸೆಪ್ಷನಿಸ್ಟ್ ಹತ್ರ ಏನೂ ಹೇಳಲ್ಲ. ಆಯಿತು ಸರಿ ಹೋಗಲ್ಲ ಅಂದ್ಬಿಟ್ಟು ರೂಮ್ಗೆ ಹೊಂಟೋಗ್ಬಿಡ್ತಾರೆ. ಆದರೆ ಅವತ್ತು ರಾತ್ರಿ ಯಾರಿಗೂ ನಿದ್ದೆ ಬರ್ತಾಯಿಲ್ಲ ಅಂದ್ಬಿಟ್ಟು ಆ ಕಾಡಿಗೆ ಹೋಗೋಣ ಅಂತ ಎಲ್ಲರೂ ರೆಡಿ ಆಗ್ತಾರೆ. ಆದರೆ ಒಬ್ಬ ಫ್ರೆಂಡ್ ಮಾತ್ರ ನಾನು ಬರಲ್ಲ, ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾನೆ. ಅದಕ್ಕೆ ಇವ್ರೂ ಆಯಿತು ಸರಿ ನೀನು ಬರಬೇಡ, ಇಲ್ಲೇ ಇರು, ನಾವು ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳ್ತಾರೆ. ಅಂತ ಹೇಳ್ಬಿಟ್ಟು ಇವ್ರು 3 ಜನನೇ ಕಾಡಿಗೆ ಹೋಗ್ತಾರೆ. ಹಂಗೆ ಸ್ವಲ್ಪ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾರೆ. ಆದರೆ ಈ 3 ಜನಕ್ಕೂ ಯಾವುದೇ ಥರ ಎಕ್ಸ್ಪೀರಿಯೆನ್ಸ್ ಏನೂ ಆಗಲ್ಲ. ಅದಕ್ಕೆ ಇವರು ಈ ದೆವ್ವ ಭೂತ ಎಲ್ಲ ಏನೂ ಇರಲ್ಲ, ಎಲ್ಲ ಬರೀ ಸುಳ್ಳು ಅಂದ್ಕೊಂಡು ರೂಮ್ ಕಡೆ ವಾಪಸ್ ಬರ್ತಾರೆ. ಆದರೆ ಅವ್ರ ಫ್ರೆಂಡ್ ಒಬ್ಬ ರೂಮಲ್ಲಿ ಇದ್ನಲ್ಲ, ಇವ್ರು ಬಂದಾಗ ಅವನು ರೂಮಲ್ಲಿ ಇರಲ್ಲ. ಇವರು ಅವನ್ನ ಎಲ್ಲ ಕಡೆ ಹುಡುಕ್ತಾರೆ, ಆದರೆ ಎಲ್ಲೂ ಸಿಗಲ್ಲ. ಕೊನೆಗೆ ಟೆರೆಸ್ ಮೇಲೆ ಹೋಗಿ ನೋಡ್ತಾರೆ. ಆವಾಗ ಇವನು ಅಲ್ಲಿ ನಿಂತಿರ್ತಾನೆ. ಆವಾಗ ಆ ಫ್ರೆಂಡ್ನ ಇವರು ಕರೀತಾರೆ, ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾಯಿದ್ಯೋ, ಬಾ ರೂಮ್ಗೆ ಹೋಗೋಣ ಅಂತ. ಆದರೆ ಅವನು ಏನೂ ರೆಸ್ಪಾನ್ಸ್ ಕೊಡಲ್ಲ, ಜೊತೆಗೆ ಸುಮ್ಮನೆ ಬರ್ತಾನೆ. ಆದರೆ ರೂಮಿಗೆ ಬಂದಿದ್ದ ತಕ್ಷಣ ಅವನಿಗೆ ಬರ್ದೇ ಇರೋ ಭಾಷೆಯಲ್ಲೆಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಂಗೆ ಬೈಯೋಕ್ಕೆ ಕೂಡ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಈ 3 ಜನ ಫ್ರೆಂಡ್ಸು ಅವನ್ನ ಆಶ್ಚರ್ಯವಾಗಿ ನೋಡ್ತಾ ಇರ್ತಾರೆ. ಹಂಗೆ ಸಡನ್ನಾಗಿ ಅವನು ನಾರ್ಮಲಾಗಿ ಯಾಕ್ರೋ ನನ್ನ ಈ ಥರ ನೋಡ್ತಿದ್ದೀರಾ, ಕಾಡಿಗೆ ಹೋಗ್ತೀನಿ ಅಂದ್ರಲ್ಲ, ಏನಾಯಿತು ಅಂತ ಕೇಳ್ತಾನೆ. 3 ಜನನು ಹೋಗಿದ್ವಿ, ಆದರೆ ನಮ್ಗೆ ಯಾವುದೇ ಥರ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಅಂತ ಹೇಳ್ತಾರೆ. ಆದರೆ ಇವನು ಬೇರೆ ಭಾಷೆಯಲ್ಲಿ ಮಾತಾಡಿದ್ನ ಯಾರೂ ಅವ್ನಿಗೆ ಹೇಳಲ್ಲ. ಆದರೆ ಎಲ್ಲ ನಾಳೆನೇ ನಮ್ಮ ಊರಿಗೆ ಹೋಗೋಣ ಅಂತ 3 ಜನನು ಡಿಸೈಡ್ ಆಗ್ತಾರೆ. ಹಾಗೆ ಇವನಿಗೂ ಹೇಳ್ತಾರೆ. ಇವನು ಗೊತ್ತಿರಲ್ಲ ನಾಳೆನೇ ಏನಕ್ಕೆ ಹೋಗಬೇಕು ಸಡನ್ನಾಗಿ ಅಂತ. ಬಿಡು ಫ್ರೆಂಡ್ಸ್ ಹೇಳ್ತಿದ್ದಾರಲ್ಲ ಹೋಗೋಣ ಅಂದ್ಬಿಟ್ಟು ಸರಿ ಹೋಗೋಣ ಅಂತ ಹೇಳ್ತಾನೆ. ಸರಿ ಆಯಿತು ಹೋಗೋಣ ಅಂದ್ಬಿಟ್ಟು ಎಲ್ಲ ಮಲ್ಕೋತಾರೆ. ಹಂಗೆ ಬೆಳಿಗ್ಗೆ ಆಗುತ್ತೆ. ಎದ್ದು ನೀನು ಅಂದ್ಕೊಂಡಂಗೆ ಎಲ್ಲ ಊರಿಗೆ ಹೋಗ್ತಾ ಇರ್ತಾರೆ. ತಿರ್ಗಾ ಒಬ್ಬ ಫ್ರೆಂಡು ಅನ್ಯೂಶ್ವಲಾಗಿ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಂಗೆ ತಿರ್ಗಾ ನಾರ್ಮಲ್ ಆಗಿಬಿಡ್ತಾನೆ. ಆವಾಗ ಇವ್ರಿಗೆ ಡೌಟ್ ಬರುತ್ತೆ, ಆದರೆ ಅವ್ನಿಗೆ ಯಾರೂ ಹೇಳಲ್ಲ. ಆಗ್ಬಿಡ್ತಾರೆ. ಹಂಗೆ ಅವ್ರು ಹೋಗ್ತಾ ಇರಬೇಕಾದ್ರೆ ಒಂದು ದೇವಸ್ಥಾನ ನೋಡ್ತಾರೆ. ಅದಕ್ಕೆ ಅಲ್ಲಿಗೆ ಹೋಗಿ ದರ್ಶನ ಮಾಡ್ಕೊಂಬರೋಣ ಅಂತ ಹೋಗ್ತಾರೆ. ಆದರೆ ಈ ಒಬ್ಬ ಫ್ರೆಂಡ್ ಇದ್ನಲ್ಲ, ಅವನಿಗೆ ಆ ದೇವಸ್ಥಾನದೊಳಗಡೆ ಹೋಗೋಕೆ ಆಗ್ತಿರಲ್ಲ. ಯಾರೋ ಅವನ್ನ ತಳ್ಳ ಥರ ಆಗ್ತಿರುತ್ತೆ. ಆವಾಗ ಈ ಫ್ರೆಂಡ್ಸ್ಗೆಲ್ಲ ಕನ್ಫರ್ಮ್ ಆಗುತ್ತೆ ಪಕ್ಕ ಇವನಿಗೆ ದೆವ್ವ ಹಿಡ್ಕೊಂಡೈತೆ ಅಂತ. ಸರಿ ಬೇಡ ಬಿಡು ದೇವಸ್ಥಾನಕ್ಕೆ ಹೋಗೋದು ಅಂದ್ಬಿಟ್ಟು ಎಲ್ಲ ವಾಪಸ್ ಬಂದುಬಿಡ್ತಾರೆ. ಹಂಗೆ ಇವ್ರು 3 ಜನ ಸೈಡಲ್ಲಿ ಹೋಗಿ ಇವಾಗ ಇವನ್ನ ಮನೆಗೆ ಕರ್ಕೊಂಡು ಹೋಗೋದು ಬೇಡ, ಸೇಫ್ ಅಲ್ಲ, ಯಾವುದಾದ್ರೂ ಮಂತ್ರವಾದಿ ಹತ್ರ ಕರ್ಕೊಂಡೋಗಿ ಇದಕ್ಕೊಂದು ಏನಾದ್ರು ಪರಿಹಾರ ಮಾಡಿಸ್ಕೊಬೇಕು ಅಂತ ಅನ್ಕೋತಾರೆ. ಹಂಗೆ ಯಾರು ಅವನ ಹತ್ರ ಏನು ಹೇಳೋಕೆ ಹೋಗ್ಬೇಡಿ, ನಮಗೆ ರಿಸ್ಕ್ ಆಗ್ಬೋದು ಅಂತ ಮಾತಾಡ್ಕೋತಾರೆ. ಅವನಿಗೆ ಗೊತ್ತಿಲ್ದಂಗೆ ಮಂತ್ರವಾದಿ ಹತ್ರ ಕರ್ಕೊಂಡೋಗಿ ಇದಕ್ಕೆ ಪರಿಹಾರನೂ ಮಾಡಿಸ್ತಾರೆ. ಹಂಗೆ ಇವಾಗ ಅವನು ನಾರ್ಮಲ್ ಆಗಿದ್ದಾನೆ. ಇವಾಗ ಈ 4 ಜನಕ್ಕೆ ದೆವ್ವ ಭೂತ ಅನ್ನೋದ್ರ ಮೇಲೆಲ್ಲ ನಂಬಿಕೆ ಬರುತ್ತೆ. ಆದರೆ ಇಲ್ಲಿ ಮಿಸ್ಟ್ರಿ ಏನಂದರೆ ಇವನು ಅವ್ರ ಜೊತೆ ಕಾಡಿಗೂ ಹೋಗಿರಲಿಲ್ಲ, ರೂಮಲ್ಲೇ ಇದ್ದ. ಕಾಡಿಗೆ ಹೋದವ್ರಿಗೆ ಮಾತ್ರ ತೊಂದರೆ ಆಯ್ತಿತ್ತು. ಆದರೆ ಇವನ ಮೈ ಮೇಲೆ ಏನಕ್ಕೆ ದೆವ್ವ ಬಂತು ಅಂತ. ನಿಮ್ಗೇನಾದರೂ ಇವ್ನಿಗೆ ಯಾಕೆ ಈ ಥರ ಆಯಿತು ಅಂತ ಏನಾದರೂ ಅನಿಸಿದರೆ ಕಮೆಂಟ್ ಮಾಡಿ. ವಿಡಿಯೋ ಥ್ರಿಲ್ಲಿಂಗ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿತ್ತು ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.